ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ಅದು ಅವರ ವೈಯಕ್ತಿಕವಾದಂಥ ವಿಷಯಗಳು. ನಾವು ಹೇಳಿದ್ದು ಇವತ್ತು ಪಕ್ಷ ಇದ್ರೆ ಸರ್ಕಾರ ಇಂದ ಪಕ್ಷ ಅಲ್ಲ. ಅದರಿಂದ ಪಕ್ಷ ಫಸ್ಟು ತಾಯಿ ಪಕ್ಷ ಹೇಳಿದ ಮಾತು ನಾವೆಲ್ಲರೂ ಕೂಡ ಜೊತೆಗೆ ಸೇರಿಸ್ಕೊಂಡು ಹೋಗಬೇಕಾಗುತ್ತೆ. ಮೊದಲು ಕೂಡ ನಾನು ಹೇಳಿದ್ದೀನಿ, ಪಕ್ಷ ಏನು ಹೇಳ್ತೋ ಅದ್ರ ತಕ್ಕಂಗೆ ನಾವು ನಿಲ್ತೀವಿ ಅಂತೇಳಿ ಇವಾಗ ಕೂಡ ಅದೇ ಮಾತು ಹೇಳ್ತಾ ಇದ್ದೀನಿ. ಪಕ್ಷ ಏನು ಹೇಳ್ತೋ ಅದ್ರ ತಕ್ಕಂಗೆ ನಾನು ನೋಡೋಣ, ಅದನ್ನ ಏನು ಆಗುತ್ತೆ ಅಂತ ನೋಡೋಣ. ಆದರೆ ನಾನು ಹೇಳೋದು, ನಮಗೊಂದು ಅವಧಿಗೆ ಅವಕಾಶ ಸಿಕ್ಕಿದೆ, ಬೇರೆಯವ್ರಿಗೂ ಅವಕಾಶ ಕಲ್ಪಿಸ್ಕೊಳ್ಳಿ. ಈಗ ಸಚಿವ ಸ್ಥಾನ ಕೈ ತಪ್ಪಿದೆ. ಡಿ ಕೆ ಶಿವಕುಮಾರ್ ಮಾಡಿ ಸಾಂತ್ವನ. ಮಾನ್ಯ ಮುಖ್ಯಮಂತ್ರಿಗಳು ದೂರವಾಣಿಯಲ್ಲಿ ಮಾತಾಡಿದರೆ ಇನ್ನೂ ವೈಯಕ್ತಿಕವಾದಂಥ ಭೇಟಿ ನಾನು ಮಾಡಬೇಕಾಗಿದೆ. ಈಗ ಸಾಕಷ್ಟು ಜನ ದೆಹಲಿಗೆ ಹೋಗ್ತಾರೆ. 2 ತಿಂಗಳ ಪಟ್ಟಿ ಮಾಡಿದಾಗ ಏನೋ ಒಳ್ಳೆ ಯುವ ಜನರು ಬರ್ತಾರೆ ಅಂತಕ್ಕಂಥ ಯುವ ನಾಯಕರನ್ನ ಕೊಡ್ತಾರೆ ಅಂತ ನಿರೀಕ್ಷೆ ಇತ್ತು. ಈಗ ಬಂದಿರೋ ಪಟ್ಟಿ ಸಾಕಷ್ಟು ಅಸಮಾಧಾನ ಹೊರಾಗ್ತಾ ಇದ್ದಾರೆ. ನಿಮಗೆ ಈ ಪಟ್ಟಿ ಬಗ್ಗೆ ನೋಡ್ರೆ 20 ಜನ ಸಚಿವರು ಏನು ಅನ್ಸುತ್ತೆ? ಒಳ್ಳೆ ಸಚಿವ ಸಂಪುಟನೇ ಆಯ್ಕೆ ಮಾಡಿದ್ವಿ. ಇವಾಗ ವಿಜಯಾನಂದ ಕಾಶ್ಯಪ್ಪನವರು ಚಿಕ್ಕ ವಯಸ್ಸವರು, ರಿಜ್ವಾನ್ ಅರ್ಷದ್ ಅವರು ಚಿಕ್ಕ ವಯಸ್ಸಿನವರು, ಅದೇ ರೀತಿಯಲ್ಲಿ ಪೊನ್ನಣ್ಣವ್ರಿಗೆ ಉಪಸಭಾಪತಿಗಳು ಕೊಟ್ಟಿದ್ದಾರೆ, ಅವರು ಚಿಕ್ಕ ವಯಸ್ಸಂತವರು. ಅದರಿಂದ ಚಿಕ್ಕ ವಯಸ್ಸವರು ಯುವಕರಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಇವತ್ತು ಆದ್ಯತೆ ನಾವು ಚುನಾವಣೆ ಬಗ್ಗೆ ಇಟ್ಕೋಬೇಕು. ಮತ್ತೆ ಸರ್ಕಾರ 2028ರಲ್ಲಿ ತರೋದ್ರ ಬಗ್ಗೆ ಆದ್ಯತೆ ಕೊಡಬೇಕು. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಮತ್ತು ಹಿರಿಯರು ವರಿಷ್ಠರೆಲ್ಲರೂ ಕೂಡ ಒಂದೊಳ್ಳೆ ತೀರ್ಮಾನ ತಗೊಂಡು ಈ ಒಂದು ಸಚಿವ ಸಂಪುಟನ ಆಯ್ಕೆ ಮಾಡಿದರೆ ಈ ಸಚಿವ ಸಂಪುಟಕ್ಕೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ ಮತ್ತು ಸಹಮತ ಇದೆ ಮತ್ತು ಅವರಿಗೆಲ್ಲ ಶುಭ ಆಗಲಿ ಅಂತ ನಾವು ಕೋರ್ತೀವಿ. ಈಗ ನಿಮ್ಮ ಜೊತೆಲೆ ನಯನಾ ಮೋಟಮ್ಮವರಾಗಿರ್ಬೋದು, ಸಾಕಷ್ಟು ಜನ ಮಹಿಳಾ ಸಚಿವರಾಗಿಂತ ಬಂದಿದ್ದು ದೆಹಲಿವರೆಗೂ. ಆದರೆ ಇಲ್ಲೊಂದು ಗಾಯತ್ರಿ ಅವರಿಗೆ ಒಂದು ಹೆಸರು ಘೋಷಣೆ ಮಾಡಿದ್ರೆ ಎಲ್ಲರೂ ಸ್ವಲ್ಪ ಶಾಕ್ ಆಯಿತು. ಇದ್ರ ಬಗ್ಗೆ ನೀವೇನು? ಇವತ್ತು ಆಯ್ಕೆ ಮಾಡಿರೋಂಥದ್ದು ನಾನಲ್ಲ, ಅಥವಾ ನಾನು ಆಯ್ಕೆ ಪಟ್ಟಿ ಮಾಡಿರ್ತಕ್ಕಂಥದ್ದು ವರಿಷ್ಠರು. ಅದರಲ್ಲಿ ತಮಗೂ ಗೊತ್ತಿದ್ದಂಗೆ ಶುಕ್ರವಾರದ ನಂತರ ವರಿಷ್ಠರೇ ಕೂತು ಹೈಕಮಾಂಡಲ್ಲಿ ಕೂತು ಆಯ್ಕೆ ಮಾಡಿರ್ತಕ್ಕಂಥ. ಅದರಿಂದ ಅವರು ಅದನ್ನ ಸಾಧಕ ಬಾಧಕಗಳನ್ನ ಮುಖ್ಯಮಂತ್ರಿಗಳ ಹತ್ರ, ಮಾಜಿ ಮುಖ್ಯಮಂತ್ರಿಗಳ ಹತ್ರ, KPCC ಅಧ್ಯಕ್ಷರ ಹತ್ರ ಎಲ್ಲರ ಹತ್ರ ಕೂಡ ಚರ್ಚೆ ಮಾಡಿ ಆಯ್ಕೆ ಮಾಡಿರ್ತಾರೆ. ಇವತ್ತು ಅವ್ರಿಗೆ ಒಂದು ಅವಕಾಶ ಕೊಟ್ಟಿದ್ರೆ ಅವ್ರ ಅವಕಾಶನ ಆ ಪ್ರದೇಶಕ್ಕೆ, ಏನು ಶಿವಮೊಗ್ಗ ಚಿಕ್ಕಮಗಳೂರು ಈ ಭಾಗ ಎಲ್ಲಿದೆ ಅಲ್ಲಿ ಪ್ರದೇಶಕ್ಕೆ ಒಂದು ಅವಕಾಶ ಸಿಗಿರಲಿಲ್ಲ. ಅದಕ್ಕೆ ಅಲ್ಲಿ ಪ್ರತಿನಿಧಿಸಿ ಅಲ್ಲಿನ ಜನರ ಅಭಿಪ್ರಾಯಗಳನ್ನ ಸೂಕ್ತ ವ್ಯಕ್ತಪಡಿಸೋಕ್ಕೆ ಒಂದು ಅವಕಾಶ ಇದೆ. ಸರ್, ಈಗ ಜಮೀರ್ ಅವರು ದಾವಣಗೆರೆ ಎಲೆಕ್ಷನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ರಂತ ಪ್ರಚಾರ ಆಗಿತ್ತು. ಅಂಥವ್ರಿಗೂ ಕ್ಯಾಬಿನೆಟ್ಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಇದು ಪ್ರಚಾರ ಮತ್ತು ಆಪಾದನೆಗಳ ಆಧಾರದ ಮೇಲೆ ನಾವೇನು ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಯಾವುದು ಕೂಡ ಸ್ಪಷ್ಟವಾಗಿ ಅಥವಾ ಖಚಿತವಾಗಿ ಯಾವುದೂ ಇರಲಿಲ್ಲ. ಊಹಾಪೋಹಗಳ ಮೇಲೆ ನಾವು ಇವನ್ನೆಲ್ಲ ಚರ್ಚೆ ಮಾಡೋದು ಸೂಕ್ತ ಅಲ್ಲ. ಬೆಳಗ್ಗೆ ತನಕ ಇದ್ದಂಥ ಪಟ್ಟಿ ಏನಾಯಿತು ಸರ್? ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.